ನಾಡಿಗೆ ಹೆಮ್ಮೆ ತಂದ ಯಶ್ ರಿಷಬ್ಗೆ ಸಲಾಂ. ಕಾಡುಬೆಟ್ಟು ಶಿವಣ್ಣನವರು Violence, violence, violence. I don't like it. I avoid. But violence likes me. ಕನ್ನಡ ಸಿನಿರಂಗ ದಿಕ್ಕು ಬದಲಿಸಿದ ಹೊಂಬಾಳೆ ಫಿಲ್ಮ್ಸ್. ವೇಟ್ ಅಂಡ್ ವಾಚ್. ನೀವು ನಿಮ್ಮ ಪ್ರಕಾರ ಎಲ್ಲ ಹಾಕ್ಬಿಟ್ಟಿದ್ದೀವಿ ಅನ್ಕೊಂಡಿದ್ದೀರಾ? ಇನ್ನೂ ಇದೆ ಅಂತೀರಾ? ಜಸ್ಟ್ ಬಿಗಿನಿಂಗ್. ಬಾಹುಬಲಿಯನ್ನ ಬಗ್ಗು ಬಡಿದು ಸೈ ಎನಿಸಿಕೊಂಡಿದ್ದ ರಾಕಿ ಭಾಯ್. The CEO of Delva Steel, Texas. Same. I am also CEO. Which one? India. ನಾಡು ನುಡಿಗಾಗಿ ನಾವ್ ಏನಾದ್ರೂ ಮಾಡಬೇಕು, ಸಾಧನೆ ಮೂಲಕ ನಾಡಿಗೆ ಕೀರ್ತಿ ತರಬೇಕು ಅನ್ನೋರ ಸಂಖ್ಯೆ ಕಡಿಮೆಯಾಗ್ಬಿಟ್ಟಿದೆ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾತ್ರ ಕೆಲವರು ಶ್ರಮಿಸ್ತಾ ಇದ್ರೆ, ಇನ್ನು ಕೆಲವರು ತಾವು ಬೆಳಿಬೇಕು, ಜೊತೆಗೆ ನಮ್ಮ ನಾಡು ನುಡಿಗೂ ಕೀರ್ತಿ ತರಬೇಕು ಅಂತ ಶ್ರಮಿಸ್ತಾ ಇರ್ತಾರೆ. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಈ ಒಳ್ಳೆಯ ಆಶಯ ಇಟ್ಕೊಂಡು ಶ್ರಮಿಸ್ತಾ ಇರೋರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ರಿಷಬ್ ಶೆಟ್ಟಿ ಹೊಂಬಾಳೆ ಸಂಸ್ಥೆ ಮುಂಚೂಣಿಯಲ್ಲಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಹೌದು, ವರ್ಷಕ್ಕೆ 3-4 ಸಿನಿಮಾ ಮಾಡಿ ದುಡ್ಡು ಮಾಡಬೇಕು ಅಂತ ಯೋಚಿಸೋ ನಟ ನಟಿಯರ ನಡುವೆ 3-4 ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿದ್ರು ಸರಿ, ಅದು ಅದ್ಭುತವಾಗಿ ಬರಬೇಕು, ಇಡೀ ಜಗತ್ತು ಅದನ್ನ ನೋಡಿ ಕನ್ನಡದ ಹೆಮ್ಮೆ ಅನ್ಬೇಕು ಅಂತ ಈ ಮೂವರು ಹಗಲು ಇರುಳು ಎನ್ನದೇ ಶ್ರಮಿಸ್ತಾ ಇದ್ದಾರೆ. ಕೆಜಿಎಫ್ ಚಿತ್ರದ ಮೂಲಕ ಕರ್ನಾಟಕ ಮಾತ್ರವಲ್ಲದೆ ದೇಶದಲ್ಲಿರೋ ಎಲ್ಲಾ ಚಿತ್ರೋದ್ಯಮಕ್ಕೂ ಲಗ್ಗೆ ಇಟ್ಟ ರಾಕಿ ಭಾಯ್ ಹಲವು ನಟ ನಟಿಯರಿಗೆ ಸ್ಫೂರ್ತಿಯಾಗಿದ್ದಾರೆ. ತಾನು ತನ್ನದು ಅಂತ ಸುಮ್ಮನಿರದೆ ಕನ್ನಡದ ಸಿನಿಮಾಗಳೆಲ್ಲ ನನ್ನದೇ ಅಂತ ಹೇಳುವ ಮೂಲಕ ಕನ್ನಡ ಚಿತ್ರರಂಗವನ್ನಲ್ಲದೆ ಇಡೀ ಕರ್ನಾಟಕವೇ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಈ ಹಿಂದೆ ಕೂಡ ಹಲವು ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗಿದ್ರೂ ಸಹ ಕೆಜಿಎಫ್ಗೆ ಸಿಕ್ಕಂತ ಮನ್ನಣೆ ಬೇರೆ ಯಾವ ಭಾಷೆಯ ಸಿನಿಮಾಗಳಿಗೂ ಸಿಕ್ಕಿಲ್ಲ. ಬಾಹುಬಲಿ, RRR ನಂತಹ ಇನ್ನೂ ಹಲವು ಸಿನಿಮಾಗಳು ಸಹ ಎಲ್ಲಾ ಭಾಷೆಗಳಲ್ಲಿ ಬಿಡುಗಡೆಯಾಗಿದ್ರೂ ಸಹ ಅಂದುಕೊಂಡಂತಹ ಮಟ್ಟಕ್ಕೆ ಯಶಸ್ಸು ಪಡೆಯೋದ್ರಲ್ಲಿ ಎಡಬಿತ್ತು. ಆದ್ರೆ ಹೊಂಬಾಳೆ ಫಿಲ್ಮ್ಸ್ ನಿರ್ಮಾಣ, ರಾಕಿ ಭಾಯ್ ನಟನೆಯಲ್ಲಿ ಮೂಡಿಬಂದಂತಹ ಕೆಜಿಎಫ್ ಕನ್ನಡದಲ್ಲಿ ಮಾತ್ರವಲ್ಲದೆ ಬಿಡುಗಡೆಯಾದ ಎಲ್ಲಾ ಭಾಷೆಗಳಲ್ಲೂ ಸೈ ಎನಿಸಿಕೊಂಡಿದ್ದು ಮಾತ್ರ ಸುಳ್ಳಲ್ಲ. ರಾಜಮೌಳಿ ನಿರ್ದೇಶನದ ಬಾಹುಬಲಿ ಚಿತ್ರವನ್ನೇ ವಾವ್ ಎಂಥ ಸಿನಿಮಾ ಗುರು ಅಂತಿದ್ದ ಸಿನಿ ಪ್ರೇಕ್ಷಕರು ಪ್ರಶಾಂತ್ ನೀಲ್ ಕಟ್ಟಿದಂತಹ ಕೆಜಿಎಫ್ ಸಾಮ್ರಾಜ್ಯವನ್ನ ನೋಡಿ ದಿಬ್ಬೆರಗಾಗ್ಬಿಟ್ಟಿದ್ರು. ದೇಶದ ಮೂಲೆ ಮೂಲೆಯಲ್ಲೂ ಕನ್ನಡದ ಕಂಪು ಹರಡಿ ಎಲ್ಲರ ಬಾಯಲ್ಲೂ ಕನ್ನಡದ ಸಿನಿಮಾ ಕೆಜಿಎಫ್ ಅನ್ನೋ ಮಟ್ಟಕ್ಕೆ ಕೆಜಿಎಫ್ ಸೌಂಡ್ ಮಾಡಿತ್ತು. ಕೆಜಿಎಫ್ ನಂತೆ ಕನ್ನಡದ ಹೆಮ್ಮೆಯಾದ ಕಾಂತಾರ. ಜಗತ್ತಿಗೂ ಕನ್ನಡದ ಗತ್ತು ತೋರ್ಸೋಕೆ ಯಶ್ ರಿಷಬ್ ರೆಡ್ಡಿ. ಕೆಜಿಎಫ್ ಸಿನಿಮಾ ದೇಶದಾದ್ಯಂತ ಮನ್ನಣೆ ಪಡೆಯುತ್ತಿದ್ದಂತೆ ಹೊಂಬಾಳೆ ಸಂಸ್ಥೆ ಕನ್ನಡದ ಮಡಿಲಿಗೆ ಮತ್ತೊಂದು ಅದ್ಭುತ ಸಿನಿಮಾವನ್ನ ಹಾಕೋಕೆ ತಯಾರಿ ನಡೆಸಿದ್ರು. ಹೌದು, ಕೆಜಿಎಫ್ ಒಳ್ಳೆಯ ದುಡ್ಡು ಮಾಡ್ತು, ನಾವು ಹಾಕಿದ ಹಣಕ್ಕಿಂತ ಅತಿ ಹೆಚ್ಚು ಲಾಭ ಪಡೆಯಿತು, ಸಾಕು ಇಷ್ಟೇ ಅಂತ ಸುಮ್ಮನಾಗದ ಹೊಂಬಾಳೆ ಸಂಸ್ಥೆ ಕಾಂತಾರದ ಮೂಲಕ ದೇಶದಾದ್ಯಂತ ಕನ್ನಡ ಭಾಷೆಯ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿತು. ರಿಷಬ್ ಶೆಟ್ಟಿಯ ನಟನೆ ಮತ್ತು ನಿರ್ದೇಶನಕ್ಕೆ ಇಡೀ ದೇಶವೇ ನಿಬ್ಬೆರಗಾಗಿತ್ತು. ಕನ್ನಡ ಚಿತ್ರರಂಗದಲ್ಲಿ ಇಂತಹ ಕಲಾವಿದರು ಇದ್ದಾರಾ? ಕನ್ನಡ ಯಾವ ಸಿನಿಮಾ ಬಂದರೂ ಸರಿ ಒಂದು ಬಾರಿ ಆದ್ರೂ ನೋಡಬೇಕು ಅನ್ನೋ ಮಟ್ಟಕ್ಕೆ ಕಾಂತಾರ ಮೆಚ್ಚುಗೆ ಪಡೆದಿತ್ತು. ಕೆಜಿಎಫ್ ನಂತರ ಕಾಂತಾರ ಕನ್ನಡದ ಹೆಮ್ಮೆ ಅನಿಸಿಕೊಂಡಿತು. ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ನಟ ನಟಿಯರು ಕೂಡ ಕನ್ನಡಕ್ಕಾಗಿ, ಕನ್ನಡ ಚಿತ್ರರಂಗಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಆದ್ರೆ ಈ ಇಬ್ಬರು ನಟರು ಮಾತ್ರ 3-4 ವರ್ಷ ಆದ್ರೂ ಪರವಾಗಿಲ್ಲ, ಯಾರು ಮಾಡೋಕೆ ಸಾಧ್ಯವಾಗದಂತಹ ಒಂದು ಅದ್ಭುತ ಸಿನಿಮಾವನ್ನೇ ಮಾಡೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಇನ್ನೇನಿದ್ರು ಜಗತ್ತಿನಾದ್ಯಂತ ಕನ್ನಡದ ಗತ್ತು ತೋರಿಸಬೇಕು ಅನ್ನೋ ಗುರಿಯನ್ನ ಹೊಂದಿದ್ದಾರೆ. ಅದಕ್ಕೆ ತಕ್ಕಂತೆ ಯಶ್ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾದಲ್ಲಿ ನಿರತರಾಗಿದ್ರೆ, ರಿಷಬ್ ಕಾಂತಾರ ಚಾಪ್ಟರ್ 2 ಮತ್ತು ಹನುಮಾನ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಒಟ್ಟಾರೆ ಕೇವಲ 2 ಸಿನಿಮಾ ಮೂಲಕ ಇಡೀ ದೇಶವನ್ನೇ ಕನ್ನಡದತ್ತ ತಿರುಗಿ ನೋಡುವಂತೆ ಮಾಡಿದ್ದ ನಟರು ಇಡೀ ಜಗತ್ತಿಗೆ ಲಗ್ಗೆ ಇಡೋಕೆ ಮುಂದಾಗಿರುವುದು ಇಡೀ ಕನ್ನಡಾಭಿಮಾನಿಗಳು ಹೆಮ್ಮೆ ಪಡುವಂತಹ ಸಂಗತಿ ಅನ್ನೋದು ಮಾತ್ರ ಸುಳ್ಳಲ್ಲ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.